ನಮಸ್ಕಾರ. ಇವತ್ ನಾವು ಭಾರತದ ಸಂವಿಧಾನ ನೀಡಿರುವ ಎರಡು ತುಂಬಾನೇ ಪ್ರಮುಖವಾದ ಹಕ್ಕುಗಳ ಬಗ್ಗೆ ಮಾತಾಡೋಣ. ಒಂದು ಜೀವಿಸುವ ಹಕ್ಕು, ಇನ್ನೊಂದು ಶಿಕ್ಷಣದ ಹಕ್ಕು. ಇವು ಕೇವಲ ಪುಸ್ತಕದಲ್ಲಿರುವ ಪದಗಳಲ್ಲ, ಬದಲಿಗೆ ನಮ್ಮೆಲ್ಲರ ಬದುಕಿಗೆ, ನಮ್ಮ ಕನಸುಗಳಿಗೆ ಒಂದು ಭದ್ರ ಬುನಾದಿ. ಹಾಗಾದ್ರೆ ಬನ್ನಿ, ಇವುಗಳ ನಿಜವಾದ ಅರ್ಥ ಏನು ಅಂತ ಆಳವಾಗಿ ನೋಡೋಣ. ಈ ಪ್ರಶ್ನೆ ಕೇಳೋಕೆ ತುಂಬಾ ಸರಳ ಅನ್ಸುತ್ತೆ ಅಲ್ವಾ? ಜೀವಿಸುವ ಹಕ್ಕು ಅಂದ್ರೆ ಏನು? ಹೌದು, ನಾವೆಲ್ಲ ಉಸಿರಾಡ್ತಾ ಇದ್ದೀವಿ, ಬದುಕಿದೀವಿ. ಹಾಗಿದ್ರೆ ಸಂವಿಧಾನ ಇದಕ್ಕಿಂತ ಹೆಚ್ಚಾಗಿ ನಮ್ಗೇನ್ ಹೇಳೋಕೆ ಪ್ರಯತ್ನ ಮಾಡ್ತಿದೆ? ಇದರ ಉತ್ತರ ನಾವು ಅಂದ್ಕೊಂಡಿದ್ಕಿಂತ ತುಂಬಾನೇ ಆಳವಾಗಿದೆ. ಹಾಗಾದ್ರೆ ಬರೀ ಉಸಿರಾಡೋದಕ್ಕೂ ಮತ್ತು ನಿಜವಾಗಿಯೂ ಬದುಕೋದು ಅನ್ನೋದಕ್ಕೂ ಇರುವ ವ್ಯತ್ಯಾಸವಾದ್ರೂ ಏನು? ನಮ್ಮ ಪಯಣ ಇಲ್ಲಿಂದಾನೇ ಶುರುವಾಗತ್ತೆ. ನೋಡಿ, ಈ ಪ್ರಶ್ನೆ ನೇರವಾಗಿ ನಮ್ಮನ್ನು ಯೋಚನೆಗೆ ಹಚ್ಚುತ್ತೆ. ಜೀವನ ಅಂದ್ರೆ ಬರೀ ನಮ್ಮ ಶ್ವಾಸಕೋಶಗಳು ಕೆಲಸ ಮಾಡೋದು ಅಷ್ಟೇನಾ? ಖಂಡಿತ ಇಲ್ಲ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಬದುಕಿಗೆ ನಿಜವಾದ ಅರ್ಥ ಕೊಡೋದು ಬೇರೆ ಯಾವೆಲ್ಲ ವಿಷಯಗಳು? ನೋಡಿ, ಜೀವನ ಅನ್ನೋ ಪದಕ್ಕೆ ಇಲ್ಲಿ ಒಂದು ಆಳವಾದ ಅರ್ಥ ಸಿಗುತ್ತೆ. ನಮ್ಮ ಸಂವಿಧಾನದ 21ನೇ ವಿಧಿ ಹೇಳೋದು ಇದನ್ನೇ. ಪ್ರತಿಯೊಬ್ಬರಿಗೂ ಕೇವಲ ಅಸ್ತಿತ್ವ ಸಾಲದು, ಬದಲಿಗೆ ಸುರಕ್ಷತೆಯಿಂದ, ಸ್ವಾತಂತ್ರ್ಯದಿಂದ ಮತ್ತು ಮುಖ್ಯವಾಗಿ ಗೌರವದಿಂದ ಬದುಕುವ ಅವಕಾಶ ಸಿಗ್ಬೇಕು ಅಂತ. ಇವು ಸಂವಿಧಾನದ ವಿಧಿ 21ರ ಮಾತುಗಳು. ಸರಳವಾಗಿ ಹೇಳಬೇಕು ಅಂದ್ರೆ, ಕಾನೂನಿನ ಸರಿಯಾದ ದಾರಿಯನ್ನ ಬಿಟ್ಟು ಬೇರೆ ಯಾವ ರೀತಿಯಲ್ಲೂ ಯಾರೂ, ಅದು ಸರ್ಕಾರವೇ ಆಗಿರಲಿ, ನಮ್ಮ ಜೀವವನ್ನಾಗಲಿ ಸ್ವಾತಂತ್ರ್ಯವನ್ನಾಗಲಿ ಕಿತ್ಕೊಳ್ಳೋ ಹಾಗಿಲ್ಲ. ಇದು ಅನ್ಯಾಯದ ವಿರುದ್ಧ ನಮಗಿರುವ ಒಂದು ದೊಡ್ಡ ಗುರಾಣಿ ಇದ್ದ ಹಾಗೆ. ಸರಿ, ಹಾಗಾದ್ರೆ ಈ ವೈಯಕ್ತಿಕ ಸ್ವಾತಂತ್ರ್ಯ ಅಂದ್ರೆ ನಿಜ ಜೀವನದಲ್ಲಿ ಏನು? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಅರ್ಜುನ್ ಅನ್ನೋ ಹುಡುಗನ ಕಥೆಯನ್ನ ನೋಡೋಣ. ಅರ್ಜುನ್ ಕತೆ ಹೀಗಿದೆ. ಸ್ಕೂಲಲ್ಲಿ ಕೆಲವರು ತಮಾಷೆ ಮಾಡ್ತೀವಿ ಅಂತ ಅವನನ್ನ ಒಂದು ರೂಮಲ್ಲಿ ಹಾಕಿ ಲಾಕ್ ಮಾಡಿಬಿಡ್ತಾರೆ. ಇದು ನೋಡೋಕೆ ಒಂದು ಸಣ್ಣ ತಮಾಷೆ ಥರ ಕಾಣ್ಬೋದು, ಆದ್ರೆ ಇದು ವೈಯಕ್ತಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿ ಅಸಲಿ ಸಮಸ್ಯೆ ಏನ್ ಗೊತ್ತಾ? ಅರ್ಜುನ್ ಯಾವ ತಪ್ಪನ್ನು ಮಾಡಿರ್ಲಿಲ್ಲ, ಆದರೂ ಅವನಿಗೆ ಓಡಾಡೋ ಸ್ವಾತಂತ್ರ್ಯವನ್ನ ಅನ್ಯಾಯವಾಗಿ ಕಸಿದುಕೊಳ್ಳಲಾಗಿತ್ತು. ಅವನು ತನ್ನ ಇಚ್ಛೆಗೆ ವಿರುದ್ಧವಾಗಿ ಆ ಕೋಣೆಯಲ್ಲಿ ಬಂದಿಯಾಗಿದ್ದ. ನಮ್ಮ ಸ್ವಾತಂತ್ರ್ಯವನ್ನ ಕಳ್ಕೊಂಡಾಗ ಏನಾಗುತ್ತೆ? ಅದು ಕೇವಲ ದೈಹಿಕ ಬಂಧನ ಆಗಿರಲ್ಲ, ಮನಸ್ಸಲ್ಲಿ ಭಯ, ಅಸಹಾಯಕತೆ ಅನ್ನೋ ಭಾವನೆಗಳೂ ಹುಟ್ಕೊಳ್ಳುತ್ತೆ. ಅರ್ಜುನ್ಗೂ ಹಾಗೇನೇ ಆಯ್ತು. ಅರ್ಜುನ್ಗೆ ಆದ ಈ ಅನುಭವ ಇದೆಯಲ್ಲ, ಇದೇ ನಮಗೆ ಆರ್ಟಿಕಲ್ 21ರ ಮಹತ್ವವನ್ನ ತಿಳಿಸ್ಕೊಡುತ್ತೆ. ಯಾರೂ ನಮ್ಮನ್ನ ಈ ರೀತಿ ಅನ್ಯಾಯವಾಗಿ ನಡೆಸ್ಕೊಳ್ಬಾರ್ದು ಅನ್ನೋದೇ ಈ ಹಕ್ಕಿನ ಮುಖ್ಯ ಉದ್ದೇಶ. ಈ ಪ್ರಶ್ನೆ ಇದೆಯಲ್ಲ, ಇದು ತುಂಬಾನೇ ಮುಖ್ಯ. ಹೌದು, ಈ ಹಕ್ಕುಗಳು ಎಲ್ಲರಿಗೂ ಒಂದೇ. ಅದರಲ್ಲೂ ಅಧಿಕಾರದಲ್ಲಿರೋರು ಕೂಡ ನಿಯಮಗಳನ್ನ ಪಾಲಿಸಲೇಬೇಕು ಅನ್ನೋದನ್ನ ಇದು ನೆನಪಿಸ್ತಾ. ಕಾನೂನು ಎಲ್ಲರಿಗಿಂತ ದೊಡ್ಡದು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಈಗ ನಮ್ಮ ಮುಂದಿನ ಹಕ್ಕಿನ ಕಡೆ ಹೋಗೋಣ. ಗೌರವದಿಂದ ಬದುಕೋಕ್ಕೆ ಬರೀ ಸುರಕ್ಷತೆ ಇದ್ರೆ ಸಾಕಾ? ಖಂಡಿತ ಇಲ್ಲ. ಅದರ ಜೊತೆಗೆ ಅವಕಾಶ ಕೂಡ ಬೇಕು. ಇಲ್ಲೇ ನೋಡಿ, ಶಿಕ್ಷಣದ ಹಕ್ಕು ಎಷ್ಟು ಮುಖ್ಯ ಆಗುತ್ತೆ ಅಂತ. ಇಲ್ಲಿ ಉಚಿತ ಮತ್ತು ಕಡ್ಡಾಯ ಅನ್ನೋ ಎರಡು ಪದಗಳು ಬಹಳ ಶಕ್ತಿಯುತವಾಗಿವೆ. ಇದರರ್ಥ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಯಾವ ಮಗುವೂ ಶಾಲೆಯಿಂದ ಹೊರಗೆ ಉಳಿಯಬಾರದು. ಶಿಕ್ಷಣ ಅನ್ನೋದು ಒಂದು ಆಯ್ಕೆಯಲ್ಲ, ಅದು ಪ್ರತಿಯೊಂದು ಮಗುವಿನ ಹಕ್ಕು. ಮತ್ತೆ ಈ ಹಕ್ಕನ್ನ ಪೂರೈಸೋದು ಸರ್ಕಾರದ ಜವಾಬ್ದಾರಿ. ಈಗ ಕಾವ್ಯಾಳ ಕಥೆಯನ್ನ ನೋಡೋಣ. ಅವಳಿಗೆ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ಮನೆಯ ಬಡತನ ಅವಳ ಕನಸುಗಳಿಗೆ ಅಡ್ಡಗೋಡೆಯಾಗಿತ್ತು. ಇದು ನಮ್ಮ ದೇಶದಲ್ಲಿ ಅದೆಷ್ಟೋ ಮಕ್ಕಳ ಕಥೆ ಇರ್ಬೋದು ಅಲ್ವಾ? ಇಲ್ಲಿ ಸಮಸ್ಯೆ ಬರೀ ಬಡತನ ಮಾತ್ರ ಅಲ್ಲ, ಅದು ಅವಕಾಶವನ್ನ ಕಳೆದುಕೊಳ್ತಿರುವ ನೋವು. ಬೇರೆ ಮಕ್ಕಳೆಲ್ಲ ಶಾಲೆಗೆ ಹೋಗೋದನ್ನ ನೋಡಿದಾಗ ಕಾವ್ಯ ಬರೀ ಪಾಠಗಳನ್ನ ಮಿಸ್ ಮಾಡ್ಕೋತಿರ್ಲಿಲ್ಲ, ಬದಲಿಗೆ ತನ್ನ ಭವಿಷ್ಯದ ಬಾಗಿಲ್ಗಳೇ ಮುಚ್ಚೋಗ್ತಿವೆ ಅಂತ ಅವಳಿಗೆ ಅನಿಸ್ತಿತ್ತು. ಶಿಕ್ಷಣ ಸಿಗದೇ ಇದ್ದಾಗ ಆಗುವ ಭಾವನಾತ್ಮಕ ನೋವು ಎಂಥದ್ದು ನೋಡಿ. ಅದು ಬರೀ ಬೇಸರವಲ್ಲ, ಬದಲಿಗೆ ತನ್ನ ಭವಿಷ್ಯವೇ ಕತ್ತಲಾಗುತ್ತಿದೆ ಅನ್ನೋ ಒಂದು ಹತಾಶೆಯ ಭಾವನೆ. ಇಲ್ಲೇ ನೋಡಿ, ಶಿಕ್ಷಣದ ಹಕ್ಕು ಹೇಗೆ ಕಾವ್ಯಾಳಂಥ ಮಕ್ಕಳಿಗೆ ಒಂದು ದೊಡ್ಡ ಭರವಸೆ, ಕಿರಣ ಆಗತ್ತೆ ಅಂತ. ಇದು ಬರೀ ಶಾಲೆಗೆ ಕಳಿಸೋದಲ್ಲ, ಬದಲಿಗೆ ದೊಡ್ಡ ಕನಸುಗಳನ್ನ ಕಾಣೋಕೆ, ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕೆ ಬೇಕಾದ ಶಕ್ತಿಯನ್ನ ಕೊಡುತ್ತೆ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈ ಎರಡೂ ಹಕ್ಕುಗಳು ಹೇಗೆ ಒಂದಕ್ಕೊಂದು ಸೇರ್ಕೊಂಡು ಒಂದು ಗೌರವಯುತವಾದ ಜೀವನಕ್ಕೆ ಅಡಿಪಾಯ ಹಾಕ್ತವೆ ಅನ್ನೋದನ್ನ ನೋಡೋಣ. ಹೌದು, ಇಡೀ ಚರ್ಚೆಯ ಸಾರಾಂಶವೇ ಈ ಮಾತಿನಲ್ಲಿದೆ. ಜೀವನ ಅಂದ್ರೆ ಬರೀ ಉಸಿರಾಡೋದಲ್ಲ, ಅದು ಸುರಕ್ಷಿತವಾಗಿರೋದು, ಸ್ವತಂತ್ರವಾಗಿರೋದು ಮತ್ತು ಹೊಸ ವಿಷಯಗಳನ್ನ ಕಲಿತಾ ಬೆಳೀತಾ ಇರೋದು. ಈ ಚಿತ್ರವನ್ನೊಮ್ಮೆ ನೋಡಿ, ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗತ್ತೆ. ಎಡಭಾಗದಲ್ಲಿರೋದು ಕೇವಲ ಬದುಕುಳಿಯೋದು, ಅಂದ್ರೆ ಬರೀ ಅಸ್ತಿತ್ವ. ಆದ್ರೆ
ಬಲಭಾಗದಲ್ಲಿರೋದು ಗೌರವದಿಂದ ಬದುಕುವುದು. ಇಲ್ಲಿ ಸುರಕ್ಷತೆ ಮತ್ತು ಸ್ವಾತಂತ್ರ್ಯದ ವಿಧಿ 21 ಬೇರುಗಳಿವೆ. ಶಿಕ್ಷಣದ ವಿಧಿ 21A ನೀರಿದೆ. ಅದರಿಂದ ಅವಕಾಶ ಮತ್ತು ಕನಸುಗಳೆಂಬ ಹಣ್ಣುಗಳು ಬಿಡುತ್ತವೆ. ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಮೂಲಭೂತ ಹಕ್ಕುಗಳು ಬರೀ ಸಂವಿಧಾನದ ಪುಟಗಳಲ್ಲಿ ಉಳಿಯಬಾರದು. ಅವು ನಮ್ಮ ಸಮಾಜದ ಭವಿಷ್ಯದ ನೀಲನಕ್ಷೆ. ಇವುಗಳನ್ನ ಅರ್ಥ ಮಾಡ್ಕೊಂಡು ಗೌರವಿಸೋದು ನಮ್ಮೆಲ್ಲರ ಜವಾಬ್ದಾರಿ.